ಎಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಆಚರಿಸಲಿದ್ದೇವೆ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು. ಸೌದಾಗರ್ ಫಂಕ್ಷನ್ ಹಾಲ್ದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಶ್ರೀ ಮೌನೇಶ್ ಗಿರಪ್ನೂರ್. ನಮ್ಮ ಮೌನೇಶ್ ಗಿರಪ್ನೂರ್ ಹೀರೋದ್ದಂಗೆ ಇದ್ದಾರೆ. ನೋಡ್ರಿ ನಮ್ಮ ಅಧ್ಯಕ್ಷರು, ಏನು ಇಸ್ಮಾಯಿಲ್ ಅವ್ರದ್ದು, ಏನು ಅವ್ರ ಸ್ಟೈಲ್ ನೀವು ಮುಂದೆ ನೋಡಬಹುದು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮೇಗೌಡ ಬೀರಂಕಲ್ ಅವರು ಮತ್ತು ಡಾಕ್ಟರ್ ರಫೀಕ್ ಸೌದಾಗರ್ ಸಾಹಬ್, ಸೌದಾಗರ್ ಫಂಕ್ಷನ್ ಹಾಲ್ ಮಾಲಕರು ಅವ್ರನ್ನ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇವತ್ತು ನಾವು ಆಚರಿಸುತ್ತಿದ್ದೇವೆ ನಮ್ಮ ಎಲ್ಲ ಛಾಯಾಚಿತ್ರಗಾರರು ಸೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟು ಉತ್ಸಾಹದಿಂದ ನಾವು ಇದು ಆಚರಿಸುತ್ತೇವೆ ಎಂದು ನಿಮಗೆ ತಿಳಿಸುತ್ತಿದ್ದೇನೆ. ಇದು ನೋಡ್ರಿ, ನುಡಿ ನಮನ ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ. ನಮ್ಮ ಸೋನಿ ಅಂಕಲ್ ಅವರು, ವೆಂಕಟೇಶ್ ಕುಮಾರ್ ದೇಶಪಾಂಡೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದು ನಾವು ನುಡಿ ನಮನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅವರ ನೆನಪಿನ ಈ ಎಲ್ಲರೂ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನು ನಾವು ಎಲ್ಲ ಸದಸ್ಯರಿಗೆ ಕೊಡುತ್ತಿದ್ದೇವೆ. ಎಲ್ಲ ಫಂಕ್ಷನ್ನಲ್ಲಿ ನೀವು ನೋಡಿದ್ದೀರಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಹೇಗೆ ಆಚರಿಸುತ್ತಿದ್ದೇವೆ ಎಂದು ಸ್ವಲ್ಪ ಎಲ್ಲರೂ ನೋಡಿ, ಪೂರ್ತಿ ವಿಡಿಯೋ ನೋಡಿ ನಿಮ್ಮನ್ನು ಗಮನಕ್ಕೆ ಬರುತ್ತೆ. ಕುಳಿತುಕೊಳ್ಳಬೇಕಾಗಿ ವಿನಂತಿ. ಆಗಮಿಸಲಿದ್ದಾರೆ, ಕಾರಣ ತಾವುಗಳು ಕೂಡಬೇಕಾಗಿ ವಿನಂತಿ. ಹೊರಗಡೆ ಇದ್ದವರು ಹಲೋ ಸದಸ್ಯತ್ವ ನೋಂದಣಿಯ ಶುಲ್ಕವನ್ನು ದಯವಿಟ್ಟು ಯಾರ್ಯಾರು ಕೊಟ್ಟಿಲ್ಲ ಕೊಡಬೇಕಾಗಿ ವಿನಂತಿ. ಯಾದಗಿರಿ ಛಾಯಾಚಿತ್ರ ಗ್ರಾಹಕರ ಸಂಘಕ್ಕೆ ಸದಸ್ಯತ್ವ ಹೊಂದಿದ ಸದಸ್ಯರು ಶುಲ್ಕ ಯಾರು ಕೊಟ್ಟಿಲ್ಲ ಕೊಡಬೇಕಾಗಿ ವಿನಂತಿ. ಚಿತ್ರ ಕೇವಲ ಕಣ್ಣು ನೋಡುವುದನ್ನು ತೋರಿಸುವುದಿಲ್ಲ, ಹೃದಯ ಅನುಭವಿಸುವುದನ್ನು ತೋರಿಸುತ್ತದೆ ಅಂತ ಚಿತ್ರಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಇದು. ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಈ ಇನ್ನೇನು ಅತಿಥಿಗಳು ಆಗಮಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಒಳಗಡೆ ಬಂದು ಕೂತ್ಕೋಬೇಕಾಗಿ ವಿನಂತಿ. ಅಧ್ಯಕ್ಷರೇ ಮುಂದೆ ಬನ್ನಿ. ಅತಿಥಿಗಳು ಆಗಮಿಸಲಿದ್ದಾರೆ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ಹೊರಸುವ ಮುಖಾಂತರ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ನೂರ 186 ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಯಾದಗಿರಿ ಜಿಲ್ಲಾ ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತದೆ.
ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಬೇಕಾಗಿ ವಿನಂತಿ. ಹೋದರೆ ಕಾರಣ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವುದು. ದಯವಿಟ್ಟು ಹೊರಗಡೆ ಇದ್ದವರು ಬಂದು ಕುಳಿತುಕೊಳ್ಬೇಕಾಗಿ ವಿನಂತಿ. ಒಂದೂರ 86ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಗೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಹನುಮೇಗೌಡ ಬೀರ್ನಿಕಲ್ ಸಮಾಜ ಸೇವಕರು ಯಾದಗಿರಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಚಪ್ಪಾಳೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅದೇ ರೀತಿಯಾಗಿ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಯಾದಗಿರಿ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮೌನೇಶ್ ಗಿರಪ್ಪನವರು ಸಹ ವೇದಿಕೆಗೆ ಆಗಮಿಸ. ಬೆಳಕು ಹಿಡಿದು ನೆನಪು ಕಟ್ಟುವ ಕಲೆ ಈ ಚಿತ್ರ ನಮ್ಮ ಫೋಟೋಗ್ರಾಫರ್. ಆ ಕಲೆಯ ದಿನ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಬೇಕು ಎಂಬ ವಿನಂತಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣ ಮಾಡೋರು ದೇವಣ್ಣ ವಿಶ್ವಕರ್ಮ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಯಾದಗಿರಿ ಜಿಲ್ಲೆಯ 186 ವರ್ಷದ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮೇಗೌಡ ಬೀರನ್ಕಲ್ ಸಮಾಜ ಸೇವಕರು ಯಾದಗಿರಿ ಇವರಿಗೆ ನಮ್ಮ ಛಾಯಾಚಿತ್ರಗ್ರಾಹಕರ ಸಂಘದಿಂದ, ನಮ್ಮ ವೃತ್ತಿ ಬಾಂಧವರಿಂದ ಹಾಗೂ ನಮ್ಮ ಬಂಧು ಭಗಿನಿಯರಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಫೀಕ್ ಸೌದಾಗರ್ ಅವರಿಗೂ ಸಹ ಯಾದಗಿರಿ ಜಿಲ್ಲಾ ಛಾಯಾಚಿತ್ರಗ್ರಾಹಕ ಸಂಘ ಯಾದಗಿರಿ ಜಿಲ್ಲೆ ಹಾಗೂ ನಮ್ಮ ಎಲ್ಲ ಛಾಯಾ ಬಂಧು ಮಿತ್ರರಿಂದ ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಛಾಯಾಚಿತ್ರಗ್ರಾಹಕರ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಮೌನೇಶ್ ಗಿರಪ್ಪನವರು ಅವರಿಗೂ ಸಹ ನಮ್ಮ ವತಿಯಿಂದ ಹಾಗೂ ನಮ್ಮ ಛಾಯಾಚಿತ್ರಗ್ರಾಹಕರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವೃತ್ತಿ ಬಾಂಧವರ ಬಂಧು ಪರಿವಾರದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಈ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುಂದಿನ ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣ ಭರತನಾಟ್ಯ. ಒಂದು ಚಿತ್ರ ಕೇವಲ ಚಿತ್ರವಲ್ಲ, ಅದು ಹೃದಯದಲ್ಲಿ ಉಳಿಸುವಂತ ಒಂದು ಚಿತ್ರ. ಆ ಚಿತ್ರವನ್ನು ತೆಗೆಯುವಂತ ನಮ್ಮ ಚಿತ್ರಗ್ರಾಹಕರ ದಿನಾಚರಣೆ ಇಂದು. ಭರತನಾಟ್ಯ ಕುಮಾರಿ ಸಾಲ್ಮಿ ಕಿರಿಯವರಿಂದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಕ್ಕೆ ವಿನಂತಿ. ಚಪ್ಪಾಳೆ ಮೂಲಕ ಪ್ರೋತ್ಸಾಹಕ್ಕೆ ವಿನಂತಿ. ತಮ್ಮ ಚಪ್ಪಾಳೆಯ ಮಕ್ಕಳಿಗೆ ಪ್ರೋತ್ಸಾಹ.
ತುಂಬ ಅದ್ಭುತವಾಗಿ ಭರತನಾಟ್ಯ ಮಾಡಿರ್ತಕ್ಕಂಥ ಸಾನ್ವಿ ಅವರಿಗೆ ಚಪ್ಪಾಳೆ ಮೂಲಕ ಭರತನಾಟ್ಯ ಪರಂಪರೆಯಿಂದ ಬಂದಿರತಕ್ಕಂಥ ನಮ್ಮ ಭಾರತದ ಸಾಂಸ್ಕೃತಿಕ ಕಲೆ, ಈ ಕಲೆಯನ್ನು ನಾವು ಉಳಿಸ್ಬೇಕು, ಮಕ್ಕಳಿಗೆ ಸಾಧ್ಯ ಆದಷ್ಟು ಇಂಥ ಕಲೆಗಳನ್ನು ಹೇಳ್ಕೊಡ್ಬೇಕು, ಕಲಿಸ್ಬೇಕು. ಈಗ ಮುಖ್ಯವಾದ ಘಟ್ಟ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ. ನೀರೆರೆಯುವ ಮೂಲಕ ನಮ್ಮ ಕಾರ್ಯಕ್ರಮದ ವಿನೂತನ ಉದ್ಘಾಟನೆ ಆಗುತ್ತದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಮುಖಾಂತರ ಉದ್ಘಾಟನೆ ಚಾಲನೆ ಕೊಡಬೇಕಾಗಿತ್ತು ನಮ್ಮಲ್ಲಿ ವಿನಂತಿ. ಉದ್ಘಾಟನೆ ಆಗ್ತಾ ಇದೆ ಈ ಕಾರ್ಯಕ್ರಮ. ಈ ನಮ್ಮ 386ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ದಯವಿಟ್ಟು ಚಪ್ಪಾಳೆ ಮುಖಾಂತರ ಉದ್ಘಾಟನೆಗೆ ಚಾಲನೆ ಕೊಡಬೇಕಾಗಿ ವಿನಂತಿ. ಉದ್ಘಾಟನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಧನ್ಯವಾದಗಳು. ಮುಂದಿನ ಘಟ್ಟ ಅತಿಥಿಗಳ ಸನ್ಮಾನ.
ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಈಗ ಅತಿಥಿಗಳಿಂದ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಒಂದು ಫೋಟೋ ತೆಗೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ನಮ್ಮ ಛಾಯಾಗ್ರಹಣ ವೃತ್ತಿಯಿಂದ ಪ್ರಾರಂಭವಾಗುತ್ತದೆ. 1000 ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಚಿತ್ರ ಈಗಾಗಲೇ ಅವರು ತೆಗಿತಾ ಇದ್ದಾರೆ. ಚಪ್ಪಾಳೆ. ಚಪ್ಪಾಳೆ. ಉದ್ಘಾಟನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಧನ್ಯವಾದಗಳು. ಮುಂದಿನ ಘಟ್ಟ ಬೀರನೇಕಲ್ ಸಮಾಜ ಸೇವಕರು ಯಾದಗಿರಿ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರಿಗೆ ಶರಣು ಬರ್ಕರ್, ವಾಸಿಂ ಅಲಿ ಇವರಿಂದ ಸನ್ಮಾನ ಮತ್ತು ಸತ್ಕಾರ. ಇನ್ನೂರು ಅತಿಥಿಗಳಾಗಿರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಫೀಕ್ ಸೌದಾಗರ್ ಅವರಿಗೆ ಶ್ರೀನಾಥ್, ಆರಿಫ್ ಮತ್ತು ರಮೇಶ್ ಇವರು ಬಂದು ಸನ್ಮಾನ ಮತ್ತು ಸತ್ಕಾರ ಮಾಡಬೇಕಾಗಿ ವಿನಂತಿ. ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಶ್ರೀ ಮೌನೇಶ್ ಗಿರಿಯಪ್ಪನೂರು ಅವರಿಗೆ ಬಾಬು, ಶಹನೂರ್, ನರೇಶ್ ಇವರಿಂದ ಸತ್ಕಾರ ಮತ್ತು ಸನ್ಮಾನ. ಸನ್ಮಾನ ಮಾಡಿದ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಛಾಯಾಗ್ರಹಣದ ಮೂಲ ಪ್ರತಿಯಾಗಿರ್ತಕ್ಕಂಥ ಫೋಟೋಗೆ ಪುಷ್ಪಾರ್ಚನೆ, ನಂತರ ನಮ್ಮ ಜಿಲ್ಲೆಯ ಹಿರಿಯ ಛಾಯಾಗ್ರಾಹಕರಾದಂಥ ವೆಂಕಟೇಶ್ ದೇಶಪಾಂಡೆ ಅವರು ನಮ್ಮನ್ನು ಅಗಲಿದ್ದಾರೆ.
ಅವರಿಗೆ ಪುಷ್ಪಾರ್ಚನೆ ಅತಿಥಿಗಳಿಂದ. ದಯವಿಟ್ಟು ಎಲ್ಲ ಛಾಯಾ ಮಿತ್ರರು ಹಾಗೂ ಬಂಧು ಭಗಿನಿಯರು ನಿಲ್ಬೇಕಾಗಿ ವಿನಂತಿ. ಪುಷ್ಪಾರ್ಚನೆ ಮೂಲಕ ಛಾಯಾಗ್ರಹಣಕ್ಕೆ ಒಂದು ನಮ್ಮ ಛಾಯಾಗ್ರಹಣದ ಪಿತಾಮಹ ಅವರಿಗೆ ಪುಷ್ಪಾರ್ಚನೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ಮಾಡಬೇಕಾಗಿ ವಿನಂತಿ. ಕೆಲವು ತಿಂಗಳುಗಳಿಗೆ ಹಿರಿಯ ಛಾಯಾಗ್ರಾಹಕರಾಗಿದ್ದ ವೆಂಕಟೇಶ್ ದೇಶಪಾಂಡೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಿರಿಯರಾಗಿರ್ತಕ್ಕಂಥವ್ರು ಅವರು ನಮ್ಮ ಬಿಟ್ಟದ್ದು ತುಂಬಾ ದುಃಖದ ವಿಷಯ. ಹೀಗಾಗಿ ಅವರನ್ನು ಈ ದಿನ ಸ್ಮರಿಸೋಣ. ಕೊಡ್ರಿ. ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಧನ್ಯವಾದಗಳು. ಮಾತಾಡಲಿಕ್ಕೆ ಬರ್ತಿದ್ದಾರೆ ಶ್ರೀ ಗಿದಾನ್ ಮೋಜಸ್, ಫ್ಯಾಷನ್ ಸ್ಟುಡಿಯೋ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಛಾಯಾಗ್ರಾಹಕ ಮಿತ್ರರೇ ಹಾಗೂ ಕುಟುಂಬದವರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇಂದು ನಾವು ಸೇರಿರುವುದು ಒಂದು ವಿಶೇಷ ಕಾರಣಕ್ಕೆ. ಅದೇನೆಂದರೆ ವಿಶ್ವ ಛಾಯಾಚಿತ್ರ ದಿನವನ್ನು ಆಚರಿಸಲು ಪ್ರತಿ ವರ್ಷ ಆಗಸ್ಟ್ 19ರಂದು ಈ ದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಈ ದಿನದ ಉದ್ದೇಶವೇ ಛಾಯಾಗ್ರಹಣದ ಮಹತ್ವವನ್ನು ನೆನಪಿಸಿಕೊಳ್ಳುವುದು ಹಾಗೂ ಫೋಟೋಗ್ರಾಫರ್ಸ್ಗಳ ಪರಿಶ್ರಮವನ್ನು ಗೌರವ ಸಲ್ಲಿಸುವುದು. ಛಾಯಾಚಿತ್ರವು ಹೇಗೆ ಪ್ರಾರಂಭವಾಯಿತು ಎಂದು ಸ್ವಲ್ಪ ಛಾಯಾಚಿತ್ರದ ಕಡೆಗೆ ಮೆಲುಕು ಹಾಕೋಣ. 1787ರಲ್ಲಿ ಜರ್ಮನ್ ದೇಶದ ಮಿಸ್ಟರ್ ಬ್ರಾಡ್ಮ್ಯಾನ್ ಅವರು ಮೊದಲ ಬಾರಿಗೆ ಪ್ರಥಮ ಕ್ಯಾಮರಾವನ್ನು ಕಂಡುಹಿಡಿದರು. ನಂತರ 1801ರಲ್ಲಿ ಲಂಡನ್ ದೇಶದಲ್ಲಿ ಕೊಡಕ್ ಕ್ಯಾಮರಾವನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಯಿತು. ಅದೇ ರೀತಿಯಲ್ಲಿ 1814ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಮಿಸ್ಟರ್ ಜೋಸೆಫ್ ನಿಕೋಲಸ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಮರಾವನ್ನು ಕಂಡುಹಿಡಿದರು. ಅದೇ ರೀತಿ 1837ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಲೂಯಿಸ್ ಡ್ಯಾಗ್ಯೂರೋ ಮತ್ತು ಜೋಸೆಫ್ ನೈಸ್ ಎಂಬ ವಿಜ್ಞಾನಿಗಳು ಮೊದಲ ಬಾರಿಗೆ ಡೆಗ್ಯುರೇಟರ್ಸ್ ಎಂಬ ಕ್ಯಾಮರಾವನ್ನು ವಿಧಾನವನ್ನು ಕಂಡುಹಿಡಿದರು. ಇದನ್ನು ಛಾಯಾಗ್ರಹಣದ ಜನ್ಮವೆಂದು ಪರಿಗಣಿಸಲಾಯಿತು. 1839ರಲ್ಲಿ ಆಗಸ್ಟ್ 19ರಂದು ಫ್ರಾನ್ಸ್ ದೇಶದಲ್ಲಿ ಪ್ರಥಮವಾಗಿ ಫೋಟೋಗ್ರಾಫರ್ ಡೇ ಆಚರಿಸಲಾಯಿತು. 1891ರಲ್ಲಿ ಗ್ಯಾಬ್ರಿಯಲ್ ಡಿಟ್ಮ್ಯಾನ್ ಅವರು ಕಲರ್ ಫಿಲ್ಮ್ ಕ್ಯಾಮರಾವನ್ನು ಕಂಡುಹಿಡಿದರು. 1910ರಲ್ಲಿ ಭಾರತ ದೇಶದ ಡೆಲ್ಲಿಯಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿ ಹಾಗೂ ಶ್ರೀ ಜವಾಹರಲಾಲ್ ನೆಹರು ಅವರು ಫಸ್ಟ್ ಫೋಟೋ ಕ್ಲಿಕ್ ಮಾಡಲಾಯಿತು. ನಂತರ 1912ರಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರ್ನಲ್ಲಿ ರಾಜಾ ಶಾಹು ಮಹಾರಾಜ್ ಅವರ ಫೋಟೋ ಕ್ಲಿಕ್ ಮಾಡಲಾಯಿತು. 1990ರಲ್ಲಿ 150ನೇ ವರ್ಷದ ಫೋಟೋಗ್ರಫಿ ಡೇ ಅನ್ನು OP ಶರ್ಮಾಜಿ ಅವರೊಂದಿಗೆ ಆಚರಿಸಲಾಯಿತು. ಹಾಗೂ ಅದೇ ವರ್ಷ ಇಂಡಿಯನ್ ಇಂಟರ್ನ್ಯಾಷನಲ್ ಫೋಟೋಗ್ರಾಫಿಕ್ ಕೌನ್ಸಿಲ್ ಜಾರಿಗೆ ಬಂತು. ಭಾರತದಲ್ಲಿ 1991ರಲ್ಲಿ ಆಗಸ್ಟ್ 19ರಂದು ಪ್ರಥಮವಾಗಿ ಫೋಟೋಗ್ರಫಿ ಡೇ ಅನ್ನು ಆಚರಿಸಲಾಯಿತು. ಈಗಂತೂ ಡಿಜಿಟಲ್ ಕ್ಯಾಮೆರಾಗಳದ್ದೇ ಕಾಲ. ಹಲವು ರೀತಿಯ ತಾಂತ್ರಿಕ ವಿಶಿಷ್ಟ ಒಳಗೊಂಡಿರುವ ಕ್ಯಾಮೆರಾಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಆದರೆ ವಿಶ್ವದ ಮೊದಲ ಡಿಜಿಟಲ್ ಕ್ಯಾಮೆರಾ ಸಿದ್ಧಗೊಂಡಿದ್ದು 1975ರಲ್ಲಿ. ಅದು 0.01ರಷ್ಟು ರೆಸಲ್ಯೂಷನ್ ಫೋಟೋ ಸೆರೆ ಹಿಡಿಯುತ್ತಿತ್ತು. ಮೊದಲಿಗೆ ಅದರಲ್ಲಿ 23 ಸೆಕೆಂಡ್ನಲ್ಲಿ ಕಪ್ಪು ಬಿಳುಪು ಚಿತ್ರ ತೆಗೆಯಲಾಯಿತು. ಜೊತೆಗೆ ಅದನ್ನು ಮ್ಯಾಗ್ನೆಟಿಕ್ ಟೇಪ್ ಕ್ಯಾಸೆಟ್ನಲ್ಲಿ ಶೇಖರಿಸಿ ಇಡಿಸಲಾಯಿತು. ಅಂದ ಹಾಗೆ ಆ ಕ್ಯಾಮರಾ 4 kg ತೂಕ ಇತ್ತು. ಅದನ್ನು ಕೊಡಾಕ್ ಕಂಪನಿಯನ್ನು ಇಂಜಿನಿಯರ್ ಸ್ಟೀವನ್ ಸ್ಯಾಸನ್ ರಚಿಸಿದರು. ನಂತರದ ದಶಕಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಹಲವು ಬದಲಾವಣೆಗಳು ಸಂಭವಿಸಿತು. ಫಿಲ್ಮ್ ಕ್ಯಾಮರಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಬಣ್ಣದ ಫೋಟೋ, ನಂತರ ಡಿಜಿಟಲ್ ಕ್ಯಾಮರಾ, ಇವತ್ತಿಗೆ ಮೊಬೈಲ್ ಫೋನ್ ಕ್ಯಾಮರಾಗಳು. ಇಂದು ಪ್ರಪಂಚದ ಪ್ರತಿಯೊಬ್ಬರು ತಮ್ಮ ಕೈಯಲ್ಲಿ ಕ್ಯಾಮರಾ ಹೊಂದಿದ್ದಾರೆ. ಇದರಿಂದ
ಛಾಯಾಗ್ರಹಣವು ಕೇವಲ ವೃತ್ತಿಪರವಲ್ಲ, ಕ್ಷೇತ್ರಪರವಲ್ಲ, ಸಾಮಾನ್ಯ ಜನರ ಜೀವನದ ಭಾಗವಾಗಿದೆ. ಇನ್ನು ಛಾಯಾಚಿತ್ರದ ಮಹತ್ವ ಹೇಳಬೇಕಾದರೆ ಸ್ಮರಣೆಗಳು. ಒಂದು ಫೋಟೋ ನೂರಾರು ವರ್ಷಗಳವರೆಗೆ ಸ್ಮರಣೆಯನ್ನು ಉಳಿಸುತ್ತದೆ. ಮದುವೆ, ಜನ್ಮದಿನ, ಪ್ರವಾಸ ಎಲ್ಲವನ್ನು ನಾವು ಫೋಟೋಗಳಲ್ಲಿ ಕ್ಯಾಪ್ಚರ್ ಮಾಡುತ್ತೇವೆ, ಸಂಗ್ರಹಿಸಿಕೊಳ್ಳುತ್ತೇವೆ. ಅದನ್ನು ಇತಿಹಾಸದ ಸಾಕ್ಷಿ. ಹಲವು ಮಹತ್ವದ ಘಟನೆಗಳು, ಹೋರಾಟಗಳು, ಸ್ವಾತಂತ್ರ್ಯದ ಚಳವಳಿಗಳು, ಇವುಗಳ ದಾಖಲೆಗಳು ಫೋಟೋಗಳ ಮೂಲಕ ಲಭ್ಯಪಡಿಸ್ತೇವೆ. ಕಲೆಯ ರೂಪ. ಛಾಯಾಗ್ರಹವು ಕಲೆ, ಬೆಳಕು, ಬಣ್ಣ, ಭಾವನೆ, ಸಂವೇದನೆ ಇವೆಲ್ಲವನ್ನು ಒಂದು ಫೋಟೋ ಸೆರೆ ಹಿಡಿಯುತ್ತದೆ. ಸಮಾಜದ ಕನ್ನಡಿ. ಸತ್ಯವನ್ನು ತೋರಿಸುವ ಶಕ್ತಿ ಛಾಯಾಗ್ರಹಕ್ಕಿದೆ. ಯುದ್ಧ, ಬಡತನ, ಪರಿಸರ ಸಮಸ್ಯೆ ಇವೆಲ್ಲವನ್ನು ಫೋಟೋ ಪ್ರಾಪಂಚಿಕೆ ತೋರಿಸಿದೆ. ಪ್ರಕೃತಿ ಮತ್ತು ವನ್ಯಜೀವ ಸಂರಕ್ಷಣೆ. ಫೋಟೋಗಳ ಮೂಲಕ ನಾವು ಪ್ರಕೃತಿಯ ಸೌಂದರ್ಯವನ್ನು ನೋಡುವುದಷ್ಟೇ ಅಲ್ಲ, ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಇನ್ನು ಸಮಾಜದಲ್ಲಿ ಛಾಯಾಗ್ರಾಹಕರ ಪಾತ್ರ ನೋಡುವುದಾದರೆ, ಛಾಯಾಗ್ರಾಹಕರು ಕೇವಲ ಫೋಟೋ ತೆಗೆಯುವವರು ಅಲ್ಲ, ಅವರು ಸಮಾಜಕ್ಕೆ ಕತೆ ಹೇಳುವವರು. ಪ್ರತಿಯೊಂದು ಫೋಟೋದಲ್ಲಿ ಒಂದು ಕತೆ, ಒಂದು ಸಂದೇಶ ಅಡಗಿದೆ. ಉದಾಹರಣೆ, ಪ್ರಕೃತಿ ಛಾಯಾಗ್ರಾಹಕರು ಪರಿಸರದ ಸೌಂದರ್ಯವನ್ನು ತೋರಿಸುತ್ತದೆ. ಪತ್ರಿಕಾ ಛಾಯಾಗ್ರಾಹಕರು ಸತ್ಯವನ್ನು ಜನರಿಗೆ ತಲುಪಿಸುತ್ತಾರೆ. ಮದುವೆ ಮತ್ತು ಕಾರ್ಯಕ್ರಮಗಳ ಛಾಯಾಗ್ರಾಹಕರು ಸಂತೋಷವನ್ನು ಶಾಶ್ವತಗೊಳಿಸುತ್ತಾರೆ. ಆದರೆ ಡಿಜಿಟಲ್ ಯುಗದ ಫೋಟೋಗ್ರಫಿ ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಇನ್ನು ಅನೇಕ ಒಂದು ಸೋಷಿಯಲ್ ಆ್ಯಪ್ಸ್ ಇವೆ. ಆ ಫೋಟೋಗಳಿಲ್ಲದೆ ಅವು ಅಪೂರ್ಣವಾಗಿವೆ. ಪ್ರತಿದಿನ ಲಕ್ಷಾಂತರ ಫೋಟೋಗಳನ್ನು ಹಂಚಲಾಗುತ್ತದೆ. ಆದರೆ ಇಲ್ಲಿ ಒಂದು ವಿಶೇಷ ನೆನಪು ಮಾಡಿಕೊಳ್ಳಬೇಕೆಂದರೆ, ಛಾಯಾಗ್ರಹಣ ಕೇವಲ ಹವ್ಯಾಸವಲ್ಲ, ಅದು ಜವಾಬ್ದಾರಿಯಾಗಿದೆ. ಛಾಯಾಗ್ರಹಣವನ್ನು ಕಲೆ ಮತ್ತು ಜವಾಬ್ದಾರಿಯ ರೂಪದಲ್ಲಿ ಬಳಸೋಣ. ಪ್ರಕೃತಿ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಕಾಪಾಡುವ ಸಾಧನವಾಗಿದೆ. ಸತ್ಯವನ್ನು ಮರೆಮಾಚದೆ ಸಮಾಜದ ನಿಜ ಸ್ವರೂಪದಲ್ಲಿ ತೋರಿಸಲು ಫೋಟೋಗಳ ಮೂಲಕ ಪ್ರೀತಿ, ಶಾಂತಿ ಮತ್ತು ಮಾನವೀಯತೆಯ ಸಂದೇಶ ಹರಡಿಸೋಣ. ಪ್ರಿಯರೇ, ಒಂದು ಫೋಟೋ 1000 ಮಾತುಗಳನ್ನು ಹೇಳುತ್ತದೆ ಎಂಬ ಮಾತಿದೆ. ನಿಜವಾಗಿಯೂ ಫೋಟೋ ಕೇವಲ ಒಂದು ಚಿತ್ರವಲ್ಲ, ಅದು ಭಾವನೆ, ಅದು ಇತಿಹಾಸ, ಅದು ಜೀವನ ಕಥೆ. ಹೀಗಾಗಿ ಈ ವಿಶ್ವ ಛಾಯಾಚಿತ್ರ ದಿನದಂದು ನಾವು ಎಲ್ಲರೂ ಛಾಯಾಗ್ರಹಣವನ್ನು ಸೃಜನಾತ್ಮಕವಾಗಿ, ಜವಾಬ್ದಾರಿಯಾಗಿ ಮತ್ತು ಕಲೆಮಯವಾಗಿ ಬಳಸುವುದಕ್ಕಾಗಿ ಸಂಕಲ್ಪ ಮಾಡೋಣ. ಧನ್ಯವಾದಗಳೊಂದಿಗೆ ಗಿಡಿಯೋನ್ ಮೋಸಸ್. ಥ್ಯಾಂಕ್ ಯು. ಅರ್ಥಪೂರ್ಣವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಗಿಡಿಯೋನ್ ಮೋಸಸ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಘಟ್ಟ ಸಾಂಸ್ಕೃತಿಕ ಭರತನಾಟ್ಯ ಮಾಡಿರ್ತಕ್ಕಂಥ ಸಾನ್ವಿ ಕೀಗಿ ಅವರಿಗೆ ಸನ್ಮಾನ ಅತಿಥಿಗಳಿಂದ. ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ವಿನಂತಿ, ಚಪ್ಪಾಳೆ ಮೂಲಕ. ಮುಂದಿನ ಕಾರ್ಯಕ್ರಮ ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ವೃತ್ತಿ ಬಾಂಧವರ ಮಕ್ಕಳು SSLC, PUC ಹಾಗೂ ಡಿಗ್ರಿ ತೇರ್ಗಡೆಯಾದ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಲಾಗುವುದು. ಡಿಗ್ರಿ ನಮ್ಮ ವೃತ್ತಿ ಬಾಂಧವರ ಮಕ್ಕಳಿಗೆ ಪ್ರೋತ್ಸಾಹ. ಅದೇ ರೀತಿ PUC ವಿದ್ಯಾರ್ಥಿಗಳು ಪ್ರಜ್ವಲ್ ಕಾಶಿನಾಥ್ ಹೊನ್ನೆ, ಪವಿತ್ರ ಸ್ಟುಡಿಯೋ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀಶಾ, ಪವಿತ್ರ, ಕಾವ್ಯ, ತನುಷ್, ಪ್ರಜ್ವಲ್, ಅಮಿತ್, ಸಾಕ್ಷಿ, ಸಂತೋಷಮ್ಮ.
ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ನಮ್ಮ ಛಾಯಾಚಿತ್ರಗಾರರ ಬಂಧುಗಳ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಕಾರಣವಿಷ್ಟೇ. ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಅತಿಥಿಗಳಿಂದ ಸನ್ಮಾನ ಮುಖ್ಯ, ಶಿಕ್ಷಣದ ಜೊತೆಗೆ ಸಂಸ್ಕಾರನೂ ಅಷ್ಟೇ ಮುಖ್ಯ ಅಂತ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ. ಅತಿಥಿಗಳಿಂದ ಶ್ರೀಶ ಕುಲಕರ್ಣಿ SSLC, ಪವಿತ್ರ ವಿಶ್ವಕರ್ಮ, ಪವಿತ್ರ ವಿಶ್ವಕರ್ಮ, ಚಪ್ಪಾಳೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ರಿ. ಮುಂದಿನ ಸನ್ಮಾನ ಧನುಷ್, ನಮ್ಮ ಛಾಯಾಚಿತ್ರಗ್ರಾಹಕರ ಮಕ್ಕಳು ಸಹ ಒಳ್ಳೆ ಶಿಕ್ಷಣ ಪಡಿಬೇಕು. ಪ್ರಜ್ವಲ್ ಕಾಶಿನಾಥ್ ಮೊನ್ನೆ PUC, इधर फंक्शन में नहीं मालूम, नहीं टाइम नहीं है मेरे को, बिजी हूँ अभी, नहीं है। हाँ चल चलो अमित जगदीश ಮೊನ್ನೆ साक्षी पुरुषोत्तम जवाहर डिग्री, संतोष शर्मा वैभव सुभाष पवित्र स्टूडियो, ಸನ್ಮಾನ ಆಗಿರ್ತಕ್ಕಂಥ ಮಕ್ಕಳ ಪೋಷಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಒಂದು ಫೋಟೋ ತೊಳಗೆ ಸನ್ಮಾನ ಆಗಿರ್ತಕ್ಕಂಥ ಸರ್ ರೆಡಿ ಎಲ್ಲರೂ ರೆಡಿ ಸರ್, ರೆಡಿ ಸರ್, ಸ್ಮೈಲ್ ಸರ್ ಎಲ್ಲರೂ ಸರ್, ರೆಡಿ ಓಕೆ ಸರ್. वेट 186 ಛಾಯಾಗ್ರಹಣ ಕಾರ್ಯಕ್ರಮದ ಅಂಗವಾಗಿ ಸಮಾಜ ಸೇವಕರಿಗೆ ಸನ್ಮಾನ ಹಮ್ಮಿಕೊಂಡಿದ್ದು, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಸಾಂಗ್ರೆ ಇವರಿಗೆ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನ. ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಸೇವೆಯನ್ನು ಅವರು ಕೊಡ್ತಿದ್ದಾರೆ. ಯಾವುದೇ ಸಮಯದಲ್ಲಿ ಅವರಿಗೆ ಕರೆ ಮಾಡಿದಾಗ ಅವರು
ಗರ್ಭಿಣಿಯರಿಗೆ, ವಿಶೇಷವಾಗಿ ಗರ್ಭಿಣಿಯರಿಗೆ ಯಾವುದೇ ಸಮಯದಲ್ಲಿ, ಅದು ರಾತ್ರಿ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಡೆಲಿವರಿ ಇರ್ಬೋದು, ಅಂತ ಸಮಯದಲ್ಲಿ ಅವರು ಬಂದು ತಮ್ಮ ಸೇವೆಯನ್ನು, ಅಳಿಲು ಸೇವೆ ಅಂತ ಅವರು ಕಣ್ಣಿಗೆ ಕಾಣದಾಗೆ ಸೇವೆ ಮಾಡ್ತಿದ್ದಾರೆ. ಅಂತ ಸಮಾಜ ಸೇವೆಗಳು ನಮ್ಮಲ್ಲಿ ಬೇಕು. ಅಂಥವ್ರಿಗೆ ನಮ್ಮ ಒಬ್ಬರು ಒಂದೇ ಅಂತೇಳಿ ಒಬ್ಬ ಆಟೋ ಡ್ರೈವರ್ ಆಗಿ ಉತ್ತರ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಸಮಾಜಕ್ಕೆ ನಮಗೆ ಸಮಾಜ ಏನು ಕೊಟ್ಟಿದೆ ಅನ್ನುವುದಕ್ಕಿಂತ ಸಮಾಜಕ್ಕಾಗಿ ನಾವು ಏನು ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ. ಮುಂದಿನ ಕಾರ್ಯಕ್ರಮ ಈ ಛಾಯಾಗ್ರಹಣ ಸಂಘಕ್ಕೆ ಪ್ರಾಯೋಜಕರಾಗಿರ್ತಕ್ಕಂಥ ಅಥವಾ ಆಯೋಜನೆಗೆ ಸಹಾಯ ಮಾಡಿರ್ತಕ್ಕಂಥ ಮಹನೀಯರಿಗೆ ಸನ್ಮಾನ ಅತಿಥಿಗಳಿಂದ. ಮೊದಲನೇದಾಗಿ ಪುರುಷೋತ್ತಮ್ ಜಾವರ್, ಶರಣು ಬಲ್ಕಲ್ ವಿಶ್ವಾಸ್ ಸ್ಟುಡಿಯೋ ಯಾದಗಿರಿ, ಗಿದೋನ್ ಮೋಜಸ್ ಫ್ಯಾಷನ್ ಸ್ಟುಡಿಯೋ ಯಾದಗಿರಿ, ಧರ್ಮಣ ಗಿರಪ್ನೂರ್ ವೆಂಕಟಗಿರಿ ಸ್ಟುಡಿಯೋ ಯಾದಗಿರಿ, ವಾಸಿಂ ಅಹಮದ್ ಅಮೇಲ್ ಸ್ಟುಡಿಯೋ ಯಾದಗಿರಿ, ಶ್ರೀ ಅಬ್ದುಲ್ ಸಲೀಂ ಅಲೀಂ ವಿಡಿಯೋ ಯಾದಗಿರಿ, ನರೇಶ್ ಕುಮಾರ್ ನೇರ ಸ್ಟುಡಿಯೋ ಯಾದಗಿರಿ, ಶ್ರೀ ಉಮಾರ್ ಸ್ಟುಡಿಯೋ ಯಾದಗಿರಿ, ಶೇಖರ್ ಪಸ್ಪುಲ್ ಸ್ಮೃತಿ ಸ್ಟುಡಿಯೋ ಯಾದಗಿರಿ, ಮೌನೇಶ್ ಗಿರೇಪ್ನೂರ್ ವೆಂಕಟಗಿರಿ ಸ್ಟುಡಿಯೋ ಯಾದಗಿರಿ, ಸರ್ದಾರ್ ಶ್ರೀ ಬಾಬು ಮೋದಸ್, ಈಶ್ವರ್ ಬಲ್ಕಲ್, ಶ್ರೀ ಅಜರ್ ಕಲೆ ಛಾಯಾಚಿತ್ರ. ಆ ಕಲೆಯ ದಿನದ ಸಡಗರಕ್ಕೆ ಬಂದಿದ್ದೀರಿ. ನೀವೆಲ್ಲರೂ ಸಹಕಾರ ಕೊಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸನ್ಮಾನ ಪ್ರಾಯೋಜಕರಿಗೆ ಅತಿಥಿಗಳಿಂದ. ಅತಿಥಿಗಳಿಂದ ಸನ್ಮಾನ. ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೋಡಿ ಸರ್ ಎಲ್ಲರೂ ಸರ್ ನೋಡಿ ಸನ್ಮಾನ ಮಾಡಿರುವ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ. ಶ್ರೀ ಮೌನೇಶ್ ಗಿರಪ್ನೂರ್, ಈಶ್ವರ್ ಬಲ್ಕಲ್, ಶ್ರೀ ಅಜರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ಸಂಘದ ಪದಾಧಿಕಾರಿಗಳು ಇವರಿಗೆ ಸನ್ಮಾನ ಅತಿಥಿಗಳಿಂದ ಒಬ್ಬ ಫೋಟೋಗ್ರಾಫರ್ ವಿಶಿಷ್ಟವಾಗಿ ತನ್ನ ನೋವನ್ನು ಫೋಟೋ ತೆಗೆಯುವಂತ ಕೆಲಸ ಮಾಡ್ತಾನೆ. ಮದುವೆಯಲ್ಲಿ ಹೋದ್ರೆ ಯಾರು ಸಹ ಕರೆಕ್ಟಾಗಿ ಊಟ ಮಾಡಲ್ಲ. ಕೆಲಸ ಮಾಡಿ ಬರ್ಬೇಕಾದ್ರೆ ಊಟ ಸರಿಲ್ಲ ಕೆಲವೊಂದ್ಸಲ. ನಾವು ಹೊರಗಡೆ ಬಂದು ನಾವು ಏನಂತ ನಮ್ಮ ಜೀವನ ನಾವು ನಿರ್ವಹಿಸ್ಕೊಂಡಿದ್ದೀವಿ ಅಂತ ಒಂದು ಕಲೆ. ಆದ್ರೂ ಜೀವನ ಖುಷಿ ಇದೆ, ಒಂದು ವೃತ್ತಿ, ಗಾಂಧರ್ವ ಕಲೆ ಇದು. ಅಂತ ಛಾಯಾ ಗ್ರಹಣವನ್ನು ವೃತ್ತಿ ಹಿಡಿದಿರ್ತಕ್ಕಂಥ ನಾವು ಪುಣ್ಯವಂತರನ್ನು ಭಾವಿಸ್ತೀವಿ. ಸಂಘದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಪ್ರಾಯೋಜಕರಿಗೆ ಸನ್ಮಾನ ನಡೀತಾ ಇದೆ. ಯಾದಗಿರಿ ಜಿಲ್ಲಾ ಚಿತ್ರಗಾರರ ಸಂಘದ ಪದಾಧಿಕಾರಿಗಳು ಇವರಿಗೆ ಸನ್ಮಾನ ಆಗ್ತಾ ಇದೆ. ಓಕೆ ರೈಟ್. ಓಕೆ ಓಕೆ. ಗ್ರಾಹಕರ ಸಂಘದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಕ್ರಿಕೆಟ್ ಆಯೋಜನೆ ಮಾಡಿದ್ದ ಕ್ರೀಡೆಯನ್ನ, ಆ ಕ್ರೀಡೆಯಲ್ಲಿ ದೊಡ್ಡಪ್ಪ, ಶಹನಾಜ್, ಮೌನೇಶ್, ಈಶ್ವರ್, ವಾಸೀಂ, ದೊಡ್ಡಪ್ಪ, ಶಹನವಾಜ್, ಮೌನೇಶ್, ಈಶ್ವರ್. ಧನ್ಯವಾದಗಳು. ನೆಕ್ಸ್ಟ್ ಎರಡನೇ ಟೀಮ್ ನರೇಶ್ ಕುಮಾರ್, ಶೇಖರ್, ಅದನ್ನೇ ಕೊಟ್ಬಿಡಪ್ಪ. ಎಲ್ಲ ನರೇಶ್ ಕುಮಾರ್, ಶೇಖರ್, ಅಬು ತಾಲಿಬ್, ಅಜಾರ್, ಅಮೀರ್. अजहर भाई उधर आओ, अजहर भाई उधर आओ, उधर अजहर इधर
अदर भाई इधर आओ बैठ ठहरो भैया सर इधर देखो ಒಂದೆರಡು ಅನಿಸಿಕೆಗಳು. ಒಂದೂರ 86ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲಿರ್ತಕ್ಕಂಥ ಡಾಕ್ಟರ್ ರಫಿ ಅವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮೋನೇಶ್ ಅವರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ಸಂಘದ ಪದಾಧಿಕಾರಿಗಳೇ ಮತ್ತು ಸೋದರಿಯರೇ ಮತ್ತು ಚಿಕ್ಕ ಮಕ್ಕಳೇ ಮತ್ತು ಎಲ್ಲ ತಾಯಂದಿರೇ ಮತ್ತು ಈ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಮತ್ತು ಅನೇಕರೊಬ್ಬರು ಈ ಛಾಯಾಚಿತ್ರ ಎಷ್ಟನೇ ವಿಶ್ವದಲ್ಲಿ ಹುಟ್ಟಿತು ಇಲ್ಲಿವರೆಗೆ 186ನೇ ವರ್ಷ ಕೂಡ ಇವತ್ತು ಪ್ರತಿಯೊಂದು ಸಂಭ್ರಮ ಇದ್ದಾಗ ಇವತ್ತು ಫೋಟೋ ಬೇಕಲ್ಲೇ ಯಾವುದೇ ಮದುವೆ ಮತ್ತು ಅನೇಕ ಸಂಭ್ರಮಗಳಿದ್ದಾಗ ಫೋಟೋ ಇದ್ದರೆ ಚಂದ. ಇವತ್ತು ಅನೇಕ ಯಾವುದಾದ್ರೂ ಇದ್ರ ಅನೇಕ ಇವತ್ತ ಕಷ್ಟಪಟ್ಟು ಅವರು ತಮ್ಮ ಕಲೆಯನ್ನು ಒಂಥರ ಹಿಂದಿನ ವರ್ಷಗಳಲ್ಲಿ ಅನೇಕ ಅವತ್ತ ವೈಟ್ ಫೋಟೋಗಳಲ್ಲಿ ಇರ್ತವೆ. ಇವತ್ತು ಮುಂದುವರೆದ ಕಾಲದಲ್ಲಿ ಅನೇಕ ಡಿಜಿಟಲ್ ಕ್ಯಾಮ್ರಾಗಳು ಬಹಳಷ್ಟು ಮುಂದುವರೆದ ಜಗತ್ತಿನಲ್ಲಿ ಇವತ್ತು ಮೊಬೈಲ್ಗಳು ಬಂದು ಸ್ವಲ್ಪ ಕಮ್ಮಿಯಾಗಿರ್ಬೇಕು ಫೋಟೋದಲ್ಲಿ. ಅನೇಕ ಇವತ್ತ ಫೋಟೋ ಶೂಟ್ ಮಾಡಿಸಿ ಬೇರೆ ರಾಯಚೂರು ಅಲ್ಲಿ ಆ ಲ್ಯಾಬ್ನ ಕಳಿಸ್ತಕ್ಕಂತಿತ್ತು. ಇವತ್ತು ಇನ್ನದನ್ನ ರಾಯಚೂರು ಲ್ಯಾಬ್ಗೆ ಹೋಗ್ತಾರೆ. ನೀವೇನು ಲ್ಯಾಬು ಏನು ಮಾಡ್ಯಾರ ಅಷ್ಟು ನನಗೆ ಮಾಹಿತಿ ಇಲ್ಲ. ರಾಯಚೂರಿಗೆ ಇದೆ ಯಾಕಿದೆ ಒಳ್ಳೆಯದು. ಇವತ್ತು ಮುಂದುವರೆದ ದಿನದಲ್ಲಿ ನಮ್ಮ ಯಾದಗಿರಿನಲ್ಲೂ ಕೂಡ ಲ್ಯಾಬನ್ನು ಫೋಟೋ ತೊಳಿತಕ್ಕಂಥದ್ದು ಮತ್ತು ಇವತ್ತು ಸಡಗರ ಸಂಭ್ರಮ ಅನೇಕ ಮದುವೆ ಕಾರ್ಯಕ್ರಮಗಳಾದಾಗ ನಮ್ಮಲ್ಲಿ ಮನೆಯಲ್ಲಿ ಇರ್ತಕ್ಕಂಥದ್ದು ಫೋಟೋ. ಆ ಫೋಟೋ ನೋಡಿ ಇವತ್ತು ಏನಾದ್ರನ್ನ ಅಳಿಸಿ ಹೋಗೋದು. ಫೋಟೋ ಅಂತರ ಯಾವುದಾದ್ರನ್ನ ಎಷ್ಟು ವರ್ಷಗಳಾದ್ರನ್ನ ಇರ್ತದ ಅಂಥವ್ರದ್ದು ದಿನಾಚರಣೆ ನಾವು ಸಂಭ್ರಮದಿಂದ ನೀವು ಮಾಡತಕ್ಕಂಥ ಕೆಲಸಕ್ಕೆ ಬಹಳ ಧನ್ಯವಾದಗಳನ್ನು ಹೇಳ್ಬೇಕಾಗ್ತ. ಅನೇಕ ಯಾರು ಇವತ್ತು ಡಾಕ್ಟರ್ನ ಈ ಕಾರ್ಯಕ್ರಮಕ್ಕಾಗಿ ಈ ಹಾಲನ್ನು ಕೊಟ್ಟು ಅವ್ರಿಗೆ ಬಹಳ ಒಳ್ಳೆಯದು ಅಂತ ಡಾಕ್ಟರ್ ಹೇಳ್ಬೇಕಾಗ್ತೀವಿ. ಅನೇಕ ಈ 2 ವರ್ಷದಿಂದಲ್ಲಿ ಲಾಯಕ್ ವಿಷಯ ಅವರು ನಾವು ರೈತರ ಮಾಲ್ದಾಗ ಮಾಡಿದ್ವಿ. ಒಳ್ಳೆ ನಮಗ ಗಂಡ ಎತ್ತಿ ನಾವು ಕಳ್ತಾ ಇದ್ದೀವಿ. ಅವರಿಗೂ ಕೂಡ ಆ ಕುಟುಂಬಕ್ಕೆ ಸಂತೋಷ ಇದಾಗಲಿ, ಶಾಂತಿ ಕೊಡಲಿ ಅಂತ ಹೇಳ್ತಾ ಅನೇಕ ಇವತ್ತು ನಮ್ಮ ಕೇಂದ್ರ ಇವತ್ತ ಈ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮ ನಾನು ಒಂದೊಂದು ಟೈಮ್ ತಪ್ಪಿಸದ ಬೆಂಗಳೂರಲ್ಲಿ ಇರ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೇನು ನಿಮ್ಮದು ನಮ್ದು ಏನು ನಿರ್ಮಾಣ ತಪ್ಪದೇ ಈ ಕಾರ್ಯಕ್ರಮಗಳಿಗೆ 3-4 ವರ್ಷ ಬರುತ್ತಿದ್ದೀನಿ. ಅದೇ ನಮ್ಮ ಬಾಂಧವ್ಯ ಹಿಂಗೆ ಇರಲಿ. ಯಾವುದನ್ನ ಈ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ತಪ್ಪದೆ ಬರೋಣ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಮಾಡಿದ್ರಿ, ಒಳ್ಳೆಯದು. ಮತ್ತೆ ಕ್ರಿಕೆಟ್ ಆಡಲ್ಲಿ ಕೂಡ ಎಲ್ಲರಿಗೆ ಇವತ್ತು ತಾಯಂದಿರು ಮತ್ತೆ ಮಹಿಳೆಯರನ್ನ ಎಲ್ಲ ಕರೆಸಿ ಇವತ್ತು ಒಂದಿನ ಅದನ್ನ ಇವತ್ತು ಎಲ್ಲ ಸಂತೋಷದಿಂದ ನೀವೆಲ್ಲ ಸಡಗರದಿಂದ ಒಂದು ಹಬ್ಬದಂತೆ ನಿಮ್ಗೆ
ಯಾವುದೇ ಇದ್ದರೂ ಒಂದು ಹಬ್ಬ ಇದ್ದಂಗ ಈ ದಿನ ಯಾವತ್ತಿಗೆ ಆಗಸ್ಟ್ 19ನೇ ತಾರೀಕಿಗೆ ಛಾಯಾಗಾರಿಗೆ ಒಂದು ಹಬ್ಬದಂತೆ ವಾತಾವರಣ ಇರ್ತದ. ಆ ಹಬ್ಬ ಇದ್ದಂಗೆ ಎಲ್ಲ ಸಂತೋಷವಾಗಿರಲಿ, ಅವರ ವೃತ್ತಿಯಲ್ಲಿ ಮುಂದೆ ಹೋಗಲಿ, ಆ ಭಗವಾನ್ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನಗೂ ಕೂಡಿ ಕರೆಸಿ ಸನ್ಮಾನ ಮಾಡಿದಂಥ ಎಲ್ಲ ಛಾಯಾಚಿತ್ರ ಗ್ರಾಹಕರಿಗೆ ಮತ್ತು ಎಲ್ಲ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ತಾಯಂದಿರಿಗೆ ಮತ್ತು ಮಹಿಳೆಯರಿಗೆ ಕೂಡ ವಂದಿಸಿ, ಇದುವರೆಗೆ ಮುದ್ದು ಮಕ್ಕಳಿಗೆ ಕೂಡ ವಂದಿಸಿ ಎರಡು ಮಾತು ಜೈ ಹಿಂದ್ ಜೈ ಕರ್ನಾಟಕ. ಈ ನಮ್ಮ ಛಾಯಾಗ್ರಹಣ ದಿನಾಚರಣೆಯ ಹಬ್ಬವನ್ನು ವಿವರಿಸಿದ ಸನ್ಮಾನಿತರಾದ ಉದ್ಘಾಟಕರಾಗಿ ಬಂದಿರತಕ್ಕಂಥ ಹಣಮೇಗೌಡ ಬೀರಕಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ರಫೀಕ್ ಸೌದಾಗರ್ ಅವರಿಂದ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ವೇದಿಕೆ ಮೇಲೆ ಆಸೀನವಂತ ಗಣ್ಯ ವ್ಯಕ್ತರೇ, ನನ್ನ ಎಲ್ಲ ಅಣ್ಣ ತಮ್ಮರೇ, ಅಕ್ಕ ತಂಗಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ 186ನೇ ಫೋಟೋಗ್ರಾಫಿ ದಿನಾಚರಣೆ ನನಗೆ ಬಹಳ ಸಂತೋಷವಾಯಿತು. ಇದು ಮೊದಲನೇವಾಗಿ ಯಾದಗಿರಿ ಜಿಲ್ಲೆ ಆಗಿದ್ದಾಗ ಇದು ಫಸ್ಟ್ ಟೈಮ್ ನಾ ಈ ಪ್ರೋಗ್ರಾಮ್ನಲ್ಲಿ ಬಂದು ಭಾಗವಹಿಸ್ತೇನೆ. ಈಗ ನಮ್ಮ ಮುಂದೆ ಒಂದು ಸಣ್ಣ ಹುಡುಗಿ ಭರತನಾಟ್ಯ ಮಾಡಿದ್ರು, ನಾವೇನು ಮೊದಲು ಟಿ ವಿದಾಗ ನೋಡ್ತಿದ್ದೀವಿ. ಆ ಹುಡುಗಿ ಮಾಡಿದ್ರೆ ನಮಗೆಲ್ಲ ಹಳೆಯ ನೆನಪುಗಳು ಎಲ್ಲ ನಂಗೆ ನೆನಪಾಯ್ತು. ಹುಡುಗಿದ ಇಷ್ಟು ಒಳ್ಳೆಯ ಹುಡುಗಿದು ಟ್ಯಾಲೆಂಟ್ ನಾವಂಥವ್ರಿಗೆ ನಾವು ಪ್ರೋಗ್ರೆಸ್ ಮಾಡಬೇಕು. ನಾವು ಬಹಳ ಸಂತೋಷವಾಯಿತು. ಮತ್ತೊಂದು ಮಾತೇನೆಂದರೆ ಇವತ್ತು ಇದು 186ನೇ ದಿನಾಚರಣೆ ಫೋಟೋಗ್ರಾಫಿ ಮಾಡ್ತಾ ಇದ್ದಾರೆ. ಇಷ್ಟು ಚಲೋ ರೀತಿಯಿಂದ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದನ್ನ ನೋಡಿಕಿಸಿ ಎಲ್ಲರೂ ಅರೇಂಜ್ ಮಾಡಿದ್ರೆ ಧನ್ಯವಾದಗಳು ನಾನು ಹೇಳ್ತೀನಿ ನನ್ನ ಕಡೆಯಿಂದ. ಮತ್ತೊಂದು, ಈಗ ನಮ್ಮ ಗಿಡಿಯೋನ್ ಸರ್ ಅವರು ಎಲ್ಲ ಹೇಳಿದ್ರು ಫೋಟೋಗ್ರಾಫಿ ಬಗ್ಗೆ. ಫಸ್ಟ್ ಫೋಟೋಗ್ರಾಫಿ ಯಾವಾಗ ಬಂತು ಯಾವಾಗಿಲ್ಲ ಅಂತ ನನಗೆ ಕೇಳಕ್ಕೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ನಾವು ಹಳಿದಕ್ಕೆ ಮೇಲೆ ಹೋಗ್ತೀವಿ. ಇಂಥವು ವಿಶೇಷ ಫಂಕ್ಷನ್ದಾಗ ಬಂದರೆ ನಮಗೆಲ್ಲ ನೆನಪುಗಳು ಬರ್ತಾವ. ಹಳಿದು ಏನಾಯಿತು, ಯಾರು ಕ್ಯಾಮ್ರಾ ಯಾರು ಮಾಡಿದ್ರು, ಕೋಡ್ಯಾ ಕ್ಯಾಮ್ರಾ ಏನಾಯಿತು, ಹೆಂಗಾಯಿತು ಅಂತ. ಈಗ ಎಷ್ಟೋ ನಾವು ಟಿ ವಿಯಾಗಿ ನೋಡ್ತೀವಿ, ನ್ಯಾಷನಲ್ ಜಿಯೋಗ್ರಫಿ, ಅಲ್ಲಿ ಏನೇನು ಫೋಟೋ ಬರ್ತಾವ. ಈಗ ಸಮುದ್ರ ಒಳಗೆ ಏನೇನು ಅದಾವ ಅಂತ ನೋಡ್ಬೇಕಂದ್ರೆ ನಮ್ಮ ಫೋಟೋಗ್ರಾಫಿನೇ ಮೇನು. ಅಲ್ಲಿದು ಏನು ಫೋಟೋ ಕ್ಯಾಪ್ಚರ್ ಮಾಡಿ ನಮ್ಮ ಟಿ ವಿಗೆ ಬಿಡ್ತಾರೆ, ನಾವು ನೋಡಬಹುದು. ಈ ಚಂದ್ರನಲ್ಲಿ ಏನೇನದ ಅಂತ ನಾವು ಹೋಗೋಕೆ ನಮ್ಗೆ ಸಾಧ್ಯ ಇಲ್ಲ. ಆ ಚಂದ್ರನಲ್ಲಿ ಏನೇನದ ಅಂತ ನೋಡ್ಬೇಕಂದ್ರೆ ನಮಗೂ ಫೋಟೋಗ್ರಾಫಿ ಕ್ಯಾಪ್ಚರ್ ಮಾಡಿದ್ರೆ ನಾವು ನೋಡೋದ್ರೆ ಸಾಧ್ಯವಾಗಿರ್ತದೆ ಏನಿದೆ ಅಂತ. ಅಂತ ಕಲೆ ಬಹಳಷ್ಟೇ ಮಾತುಗಳು ಇದಾವ. ಈಗ ಏರೋಪ್ಲೇನ್ ಬಹಳ ಮುಖ್ಯವಾಗಿದೆ. ನನಗೆ ಹೇಳ್ಬೇಕಂದ್ರೆ ಇನ್ನೂ ಬಹಳ ಇದೆ. ನನಗೆ ಅವಕಾಶ ಮಾಡಿಕಂತ ಈ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ಕೊಂಡ ನಾನು ಒಂದು ಎರಡು ಮಾತನ್ನು ಮುಗಿಸ್ತೇನೆ. ತಮ್ಮ ಹಳೆಯ ಮೆಲುಕುಗಳನ್ನು ನೆನಪು ಹಾಕಿದ ಡಾಕ್ಟರ್ ರಫೀಕ್ ಸೌದಾಗರ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಪ್ರತಿ ವರ್ಷವೂ ತಮ್ಮ ಸಹಕಾರ ಇರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಛಾಯಾಚಿತ್ರಗ್ರಾಹಕರೆಲ್ಲರೂ ನಿಮ್ಮ ಸಹಕಾರಕ್ಕೆ ನಾವಿರ್ತೇವೆ, ನಮ್ಮ ಸಹಕಾರ ಇರಬೇಕಂತ ನಮ್ಮ ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ತಮ್ಮನ್ನು ಕೇಳ್ಕೊಂಡಿದ್ದೀನಿ. ಹಾಗೆ ಗೌರವ ಸನ್ಮಾನ ಶ್ರೀಮತಿ ಜ್ಯೋತಿಲತಾ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಕಾರ್ಯದರ್ಶಿಗಳು ಯಾದಗಿರಿಯವರಿಗೆ. ಶ್ರೀಮತಿ ಜ್ಯೋತಿಲತಾ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು ಯಾದಗಿರಿಯವರಿಗೆ ಯಾದಗಿರಿ ಛಾಯಾಗ್ರಾಹಕರ ಸಂಘದ ವತಿಯಿಂದ ಸನ್ಮಾನ.
ಸಾವಿರ ಕಥೆ ಹೇಳುವಂಥ ಒಂದು ಚಿತ್ರಕಲೆ ನಮ್ಮ ಛಾಯಾಚಿತ್ರಕಾರರು ಆಗಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ತೇವೆ. ಕಾಯಕದನೆ ತಂದಿರುಡೇನಯ್ಯ, ಕಾಯಮಿದ್ದನೆ ಮಿಂಚಿರುಡೇನಯ್ಯ, ಅಂತರಂಗ ಶುದ್ಧಿಯಾದ ಬಳಿಕ ಚನ್ನಮಲ್ಲಿಕಾರ್ಜುನ ದೇವ ನೀನೊಲಿವಗಾಯ ಹೇಗಿರುಡೇನಯ್ಯ. ಇವತ್ತು 186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಇದೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ವೀರನ್ ಅಣ್ಣ ಅವರಾಗಿರ್ಬೋದು. ಈ ಕಾರ್ಯಕ್ರಮಕ್ಕೆ ಬಹಳ ಇಷ್ಟಪಟ್ಟು ಬಹಳ ದಿನದಿಂದ ನಮ್ಮ ಸಹೋದರ ಮೌನೇಶ್ ಅಕ್ಕ ನಿರೂಪಣೆಗೆ ನೀವೇ ಬರಬೇಕು ಅಂತ ಬಹಳ ಅವರು ಪ್ರೀತಿ ಆತ್ಮೀಯತೆಯಿಂದ ಕರೆದಿದ್ರು. ಅನಿವಾರ್ಯ ಕಾರಣದಿಂದ ಸನ್ಮಾನಕ್ಕೆ ನಾನು ಬಂದಂಗಾಯ್ತು, ಅವರಲ್ಲಿ ಕ್ಷಮೆ ಕೇಳ್ತೀನಿ. ವೇದಿಕೆ ಮೇಲೆ ಆಸೀನಾಗಿರುವ ಸರ್ ಅವರಿಗೂ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ವಂದಿಸಿ, ಇದು ನನಗೆ ಭಾರ ಅನ್ನಿಸ್ತು. ನಿಜವಾಗ್ಲೂ ಸಡನ್ ಆಗಿ ಬಂದೀನಿ, ನಿರೂಪಣೆ ಕಾರ್ಯಕ್ರಮ ನಾನು ಮಾಡಬೇಕಿತ್ತು, ನೀವು ಬರಲೇಬೇಕು ಅಂತ ಬಹಳ ಆತ್ಮೀಯತೆಯಿಂದ ಹೇಳಿದ್ರು. ಅದು ಗುಲ್ಬರ್ಗ ಹೋಗಿರೋದ್ರಿಂದ ಸ್ವಲ್ಪ ತಡವಾಗಿ ಬಂದೀನಿ. ತಮ್ಮೆಲ್ಲರ ಒಂದು ಪ್ರೀತಿಯ ಭಾರ ನಾನು ಹೊರ್ಕೊಂಡು ಹೋಗ್ತೀನಿ. ಅದ್ರನ್ನ ಯಾವತ್ತಾದ್ರೂ ಮತ್ತೊಂದಿನ ಮುಟ್ಟಿಸ್ತೀನಿ ಅಂತ ನನ್ನ ಸಹೋದರನ ಹತ್ರ ನಾನು ಕೇಳಿಕೊಂಡು ಈ ಒಂದು ತಮ್ಮ ಒಂದು ಏನಂತಾರೆ ಗೌರವಕ್ಕೆ ನಾನು ಆಭಾರಿಯಾಗಿದ್ದೀನಿ. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಎಲ್ಲ ಶುಭಾಶಯನ ತಿಳಿಸ್ತೀನಿ. ಜಗತ್ತಿನ ವಿಸ್ಮಯವನ್ನ ಕಣ್ಣು ಮುಂದೆ ತಂದಿಡುವಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತಾವೆಲ್ಲ ಇದ್ದೀರಿ. ತಮಗೆ ಶುಭವಾಗಲಿ. ತಮ್ಮ ಒಂದು ಕಾಯಕದಲ್ಲಿ ತಮ್ಮ ನಿಷ್ಠೆಗೆ ತಕ್ಕಂತೆ ಹೆಚ್ಚಿನ ಅವಕಾಶಗಳು, ಆ ಒಂದು ಶ್ರೇಷ್ಠತೆ, ಸಾಧನೆ, ಯಶಸ್ಸು ತಮಗೆಲ್ಲ ಸಿಗಲಿ ಅಂತ ಶುಭ ಹಾರೈಸಿ ವೇದಿಕೆಗೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಒಂದೆರಡು ಪದಗಳಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀಮತಿ ಜ್ಯೋತಿಲತಾ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಛಾಯಾಚಿತ್ರ ಗ್ರಾಹಕರ ಸಂಘದ ಸದಸ್ಯರಿಗೆ ನೆನಪಿನ ಕಾಣಿಕೆ ಕೊಡುವ ಮುಖಾಂತರ ಅತಿಥಿಗಳು ಕಾಶಿನಾಥ್ ಹೊನ್ನೆ ಬರ್ಬೇಕು, ಬೇಗ ಬೇಗ. ಶಹನವಾಜ್, ಶ್ರೀನಿವಾಸ್, ನಂದಕುಮಾರ್, ಶ್ರೀನಾಥ್ ಆವಂಟಿ, ರಿಯಾಜ್ ಅಹಮದ್, ಎಂ.ಡಿ. ಕುಮಾರ್, ವೆಂಕಟೇಶ್, इधर ठहरो। यीशु को गए तुम? नहीं क्या? ये चालू है तो हाँ बेली एच राठौर, काशीनाथ बनशेट्टी, रमेश, अना फोटो ईशु मुंडरगी, और बंद करो। नहीं हाँ राइट ना। ओके सर। हैदर अहमद, सद्दाम अहमद, अब्दुल तालिब, अबू तालिब, आरिफ अहमद, अरे भाई अनिल कुमार, ओके सर। सुभाष, राकेश, ड्रोन, ओके सर। सर रेडी? ओके सर। ताहिर अहमद, मोहन स्टूडियो, ओके सर। सिद्धू एडी मंत्रा, जल्दी आना इधर। भीमराय, सर
ರೆಡಿ ಇಲ್ಲಿ ನೋಡಿ ಸರ್ ಸರ್ ಇಲ್ಲಿ ನೋಡಿ ಸರ್ ಸರ್ ಓಕೆ ಸರ್ ಶರಣು ಹಬ್ಬಳ್ಳಿ ಹಾಯ್ ನೋಡಿ ಸರ್ ನೋಡಿ ಸರ್ ನೋಡಿ ನೋಡಿ ಸರ್ ಭೀಮನಗೌಡ ಶಿವು ಹನುಮಂತ ಸೈದಾಪುರ್ ಮುನವರ್ ಖಾನ್ ಜಗದೀಶ್ महबूब पाशा देवಣ್ಣ विश्वकर्मा नंद कुमार भीमो गोदिमनी दोडप्पा विश्वकर्मा सर देवा वीडियोग्राफर ಸದಸ್ಯರಲ್ಲಿ ಮನವಿ ಯಾರಿಗಾದರೂ ನೆನಪಿನ ಕಾರಣಕ್ಕೆ ಮುಟ್ಟದೇ ಇದ್ದಲ್ಲಿ ಅಥವಾ ನೆನಪದಲ್ಲಿ ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಈ ಮುಂದಿನ ಕಾರ್ಯಕ್ರಮ ಅತಿಥಿಗಳೊಂದಿಗೆ ಗ್ರೂಪ್ ಫೋಟೋ. ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಛಾಯಾಚಿತ್ರ ಮಿತ್ರರು ಎಲ್ಲರೂ ವೇದಿಕೆಗೆ ಬನ್ನಿ. ನೆನಪಿಗೋಸ್ಕರ ಒಂದು ಭಾವಚಿತ್ರ ಗ್ರೂಪ್ ಫೋಟೋ. ನಾವು ಮೊದಲನೇ ಗ್ರೂಪ್ ಫೋಟೋ ತೆಗ್ದು ನಮ್ಮ ಗ್ರೂಪ್ ಫೋಟೋ ಮಾತಾಡ್ಕೊಂಡ್ರಿ. सब इंसर मोबाइल 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 इंसर 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 अಣ್ಣ ಸರಿ ಎಲ್ಲರೂ थोड़ा पिक्चर थोड़ा वीडियोग्राफर सर इंसर में खड़ा सर श्वास सर लड़े ಎಲ್ಲರೂ सर लड़े एपटाइजर सर ನೋಡಿ ಎಲ್ಲ ನೋಡಿ ನೋಡಿ ಅಣ್ಣ ಸ್ವಲ್ಪ ಸರಿ ಹಾಂ ಬರುತ್ತೆ ಸ್ಮೈಲ್ हाँ हाँ साक्षी सब लोग आ रहे हैं? हाँ सब आ रहे हैं। ಅಣ್ಣ ತಮ್ಮಂದಿರಿಗೆ ಅತ್ಯಂತ ಸನ್ಮಾನ. सर लड़े
ಸರ್ ರೆಡಿ ಸರ್ ಸ್ಮೈಲ್ ಇಲ್ಲಿ ನೋಡಿ ಸರ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಇಲ್ಲಿ ನೋಡಿ ವೇಟ್ ಸರ್ ವೇಟ್ 1 ಸೆಕೆಂಡ್ ಒಂದು ನಿಮಿಷ ಸ್ವಲ್ಪ ಮುಂದೆ ಬನ್ನಿ ಸರ್ ಹಾಂ ರೈಟ್ ಸರ್ ರೆಡಿ ಸ್ಮೈಲ್ ಸರ್ ಎಲ್ಲರೂ ಇಲ್ಲಿ ನೋಡಿ ಎಪ್ಪಡಿ ಇಲ್ಲಿ ನೋಡ್ಗ ಓಕೆ ಸರ್ ಎಲ್ಲರಿಗೂ ನಗಿಸುವ देखो देखो क्या वो पेड़ है चादर ओढ़े या खड़ा कोई देखो देखो क्या वो पेड़ है चादर ओढ़े या खड़ा कोई बारिश आया आसमान में छोड़ दिए हैं न खुले कहीं हम जैसे देखे ये जहां ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ದೇವಣ್ಣ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ಎಲ್ಲ ಛಾಯಾಗ್ರಾಹಕ ಪರವಾಗಿ ಒಂದು ಚಿಕ್ಕ ಸನ್ಮಾನ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ ದೊಡ್ಡಪ್ಪ ವಿಶ್ವಕರ್ಮ ದೇವ ಫೋಟೋ ಸ್ಟುಡಿಯೋ ಅವರಿಗೆ ನಮ್ಮ ಸಂಘದ ಸನ್ಮಾನ ಸರ್ ಇಲ್ಲಿ ಚಪ್ಪಾಳೆ. ರೈಟ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಯಾದಗಿರಿ ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಆಚರಿಸುವ ಬಗ್ಗೆ ಇವತ್ತಿನ ಒಂದಿನ ಅರ್ಪಣಾ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ನಮ್ಮ ಮುಖ್ಯ ಅತಿಥಿಗಳೇ ಮತ್ತು ನಮ್ಮ ಎಲ್ಲ ಛಾಯಾ ಬಂಧುಗಳೇ ಮತ್ತು ನಮ್ಮ ಎಲ್ಲ ಫ್ಯಾಮಿಲಿದವರಿಗೆ ಮತ್ತು ನಮ್ಮ ಎಲ್ಲ ಕುಟುಂಬದವರಿಗೆ, ಚಿಕ್ಕ ಪುಟ್ಟ ಮಕ್ಕಳೇ, ಎಲ್ಲರಿಗೆ ನಮ್ಮ ಸಂಘದ ವತಿಯಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಕೋರುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ನಮ್ಮ ಸದಸ್ಯರಿಗೂ, ನಮ್ಮ ಎಲ್ಲ ಉಪಸ್ಥಿತರಿಂದ, ನಮ್ಮ ಅತಿಥಿಗಳಿಗೂ ಬಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡಿದ್ದಕ್ಕೆ ನಾವು ನಮ್ಮ ಸಂಘದಿಂದ ಧನ್ಯವಾದಗಳನ್ನು ಕೋರುತ್ತೇನೆ. ಮತ್ತೆ ಇವತ್ತಿನ ಕಾರ್ಯಕ್ರಮ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ದಯವಿಟ್ಟು ಊಟ ಮಾಡಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ್ದಾರೆ. ಯಾರು ನಿರೂಪಣೆ ಮಾಡಿದ್ದಾರೆ ನೀವು ನೋಡಬಹುದು. ದೊಡ್ಡಪ್ಪ ವಿಶ್ವಕರ್ಮ ದೇವಣ್ಣ ದೇವ ವಿಡಿಯೋಗ್ರಾಫರ್ಸ್ ಅವರು. ಏನಪ್ಪ ಅವ್ರ ನಿರೂಪಣೆ ಮಸ್ತಾಗಿ ಮಾಡಿದ್ರು. ನಾವು ಎಲ್ಲರೂ ಶಾಕ್ ಆಗಿದ್ದೀವಿ, ಅಷ್ಟು ಚಲೋವಾಗಿ ಅವ್ರು ನಿರೂಪಣೆ ಮಾಡಿದ್ದರು. ಕನ್ನಡದಲ್ಲಿ ಸೂಪರ್ ಆಗಿತ್ತು, ಮಸ್ತ್ ನಮಗೆ ಅಂದರೆ ಭಾಳ ಚಲೋ ಕಾಣಿತ್ತು. ಅವ್ರು ಎಲ್ಲ ನಿರೂಪಣೆ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾವು ನೋಡಿದ್ದೆ ಅವ್ರು ನಿರೂಪಣೆ ಮಾಡಿದ್ದು. ಅವ್ರು ಮಾಡಿದ್ದಾರೆ, ಭಾಳ ಚಲೋ ಮಾಡಿದ್ರು. ಅವರಿಗೆ ತುಂಬ ಧನ್ಯವಾದಗಳು ನಾವು ಹೇಳುತ್ತೇವೆ. ನಮ್ಮ ಈ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಕಮೆಂಟ್ ಮಾಡಿ ಕಂಪಲ್ಸರಿ. ಇಲ್ಲಿ ನೋಡ್ರಿ, ಎಲ್ಲ ನಮ್ಮ ಹಿರಿಯ ಛಾಯಾಗ್ರಾಹಕರು ಮತ್ತು ನಮ್ಮ ಪುರುಷೋತ್ತಮ್ ಅವರ ಜಮಾಯಿಸ ಅವರು ಕುಂತಿದ್ದಾರೆ ಇಲ್ಲಿ. ಅವ್ರ ಜೊತೆಗೆ ನೀವು ನೋಡ್ಬೋದು. ಮುಂದಿನ ಕಾರ್ಯಕ್ರಮ ನೋಡ್ತಾ ಇರಿ ಹಿಂಗೆ. कुछ खबर मेरे यार की, ये हमें है यकीन, बेवफा वो नहीं, फिर वजह क्या हुई इंतजार की. कोई भी गाना गाना चाहे तो गा सकते भाई, फंक्शन में सबके लिए.
उसमें हो यहाँ नहीं किसी में। वो है मेरी बस है मेरी शोर है यही गली गली में। साथ साथ वो है मेरे हमने मेरे दिल की हर खुशी में। हाँ जिंदगी में वो नहीं तो कुछ नहीं है मेरी जिंदगी में। बुझ न जाए ये शमा एतबार की इंतहा हो गई इंतजार की। आईना कुछ खबर मेरे यार की। ये हमें है यकीन बेवफा हो नहीं फिर वजह क्या हुई इंतजार की। ಮತ್ತೆ ಎಲ್ಲ ಫಂಕ್ಷನ್ ಆದಮೇಲೆ ಊಟದ ವ್ಯವಸ್ಥೆನೇ ಇರುತ್ತೆ. ನಮ್ಮ ಫಂಕ್ಷನ್ನಲ್ಲಿ ಊಟದ ವ್ಯವಸ್ಥೆನೂ ನೋಡ್ರಿ ಎಷ್ಟು ಚಲೋವಾಗಿ ಇದು ಮಾಡಿದ್ದಾರೆ. ನಮ್ಮ ಎಲ್ಲ ಗ್ರೂಪಿನ ಸದಸ್ಯರು, ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ಸ್, ಅಧ್ಯಕ್ಷರು ಎಲ್ಲರೂ ಕೂಡಿ ಊಟದ ವ್ಯವಸ್ಥೆನ ಸೂಪರ್ ಆಗಿ ಮಾಡಿದ್ರು. ಎಲ್ಲರೂ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದಿದ್ರು. ಫೋಟೋಗ್ರಾಫರ್ಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬರುತ್ತಾರೆ. ಅವರಿಗೆ ಊಟ ವ್ಯವಸ್ಥೆನ ಮಾಡಿದ್ರು. ಭಾಳ ಚೆನ್ನಾಗಿ ಊಟ ಆಗಿತ್ತು, ಭಾಳ ಸೂಪರ್ ಆಗಿತ್ತು ಊಟನೂ. ಎಲ್ಲರೂ ತಿಂದು ಅವರು ಮಸ್ತ್ ಎಂಜಾಯ್ ಮಾಡಿ ಎಲ್ಲರೂ ಹೋಗಿದ್ರು. ಇವತ್ತಿನ ಈ ಕಾರ್ಯಕ್ರಮದ ವಿವರ ಇನ್ನ ಮುಂದೆ ಕಾರ್ಯಕ್ರಮ ಇದೆ, ನೀವು ನೋಡಬಹುದು. ನಮ್ಮ ಇವತ್ತಿನ ಈ ಕಾರ್ಯಕ್ರಮ ನಾವು ಎಲ್ಲ ಫೋಟೋಗ್ರಾಫರ್ಸ್ ಎಲ್ಲ ಛಾಯಾಗಾರರು ಕೂಡಿ ಮಾಡುತ್ತೇವೆ. ಎಲ್ಲರೂ ಬಹಳ ಉತ್ಸಾಹದಿಂದ ಎಲ್ಲ ನಾವೇ ಕೆಲಸ ಮಾಡುತ್ತೀವಿ, ನಾವೇ ಎಲ್ಲರೂ ಅರೇಂಜ್ ಮಾಡ್ತೀವಿ. ಎಲ್ಲರೂ ಕೂಡಿ ಇಂಥ ಫಂಕ್ಷನ್ ಅನ್ನು ಉತ್ಸಾಹದಿಂದ ಅರೇಂಜ್ ಮಾಡ್ತೀವಿ. ಯಾರಿಗೂ ಏನು ತೊಂದರೆ ಆಗುವಂತಿಲ್ಲ, ಆ ಥರದ ಒಂದು ಫಂಕ್ಷನ್ ಅರೇಂಜ್ ಮಾಡ್ತೀವಿ. ಎಲ್ಲರೂ ಬಂದು ಈ ಫಂಕ್ಷನ್ನಲ್ಲಿ ನಮ್ಮ ಈ ಫಂಕ್ಷನಿಗೆ ಸಕ್ಸಸ್ ಮಾಡುತ್ತಾರೆ. ಭಾಳಷ್ಟು ಫೋಟೋಗ್ರಾಫರ್ ಬಂದಿದ್ರು, ನೀವು ಗ್ರೂಪ್ ಫೋಟೋದಲ್ಲಿ ನಾವು ನೋಡ್ಬೋದು. ಭಾಳಷ್ಟಿನ ಫೋಟೋಗ್ರಾಫರ್ಸ್ ಬಂದಿಲ್ಲ, ಇಷ್ಟೇ ಫೋಟೋಗ್ರಾಫರ್ ಅಂತ ತಿಳ್ಕೊಬೇಡ್ರಿ. ಯಾದಗಿರಿ ಡಿಸ್ಟಿಕಲ್ಲಿ ಭಾಳ ಫೋಟೋಗ್ರಾಫರ್ಸ್ ಇದ್ದಾರೆ. ಕೆಲವ್ರು ಮಂದಿ ಬ್ಯುಸಿ ಇರ್ತಾರೆ ಫಂಕ್ಷನ್ನಲ್ಲಿ, ಎಲ್ಲದು ಬ್ಯುಸಿ ಇರ್ತಾರೆ, ಅದಕ್ಕೆ ಅವರು ಬರಲ್ಲ. ಎಲ್ಲರೂ ಎಷ್ಟು ಮಂದಿ ಬರುತ್ತಾರೆ, ಎಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿ ಜೊತೆಗೆ ಕರ್ಕೊಂಡು ಬರುತ್ತಾರೆ. ಮಸ್ತ್ ಫ್ಯಾಮಿಲಿ ಜೊತೆಗೆ ಕೂಡಿ ಎಲ್ಲರೂ ಒಬ್ಬರೊಬ್ಬರು ಇಂಟ್ರೊಡ್ಯೂಸ್ ಮಾಡ್ಕೊತ ಇದೇ ಫಂಕ್ಷನ್ನಲ್ಲಿ ನಾವು ಎಲ್ಲರೂ ಒಂದೇ ಕೂಡಿ ಎಲ್ಲ ಫ್ಯಾಮಿಲಿಗಳನ್ನ ಬರುತ್ತಾರೆ. ಅವರು ಎಲ್ಲರೂ ಕೂಡಿ ಮಾತಾಡಿ ಅವರೆಲ್ಲರೂ ಇಂಟ್ರೊಡಕ್ಷನ್ ಮಾಡಿ ಭಾಳ ಚೆನ್ನಾಗಿ ಕಾಣುತ್ತೆ. ಇಂಥ ಫಂಕ್ಷನಲ್ಲಿ ನಾವು ಸೆಲೆಬ್ರೇಟ್ ಮಾಡುತ್ತೇವೆ. ವಿಶ್ವ ಛಾಯಾಗ್ರಹಣ ದಿನಾಚರಣೆ 19ನೇ ಆಗಸ್ಟಿಗೆ ನಾವು ಸೆಲೆಬ್ರೇಟ್ ಮಾಡುತ್ತೇವೆ. ಪ್ರತಿ ವರ್ಷ ಇದೇ ಡೇಟಿಗೆ ನಾವು ಯಾದಗಿರಿ ಜಿಲ್ಲೆ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಇದು ನಾವು ಆಚರಣೆ ಮಾಡುತ್ತೇವೆ. ನಿಮಗೆ ಇವತ್ತಿನ ಈ ಕಾರ್ಯಕ್ರಮ ಹೇಗೆ ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ಸ್ ಕಂಪಲ್ಸರಿ ಮಾಡಿರಿ. ಮತ್ತು ನನ್ನ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಮತ್ತು ಛಾಯಾಗಾರರು, ಛಾಯಾಗ್ರಾಹಕರ ಫ್ಯಾಮಿಲಿದವರು ಎಲ್ಲರಿಗೆ ನಮ್ಮ ಸಂಘದ ವತಿಯಿಂದ ನಾವು ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ. ನಮ್ಮ ಸಂಘ ಹೀಗೆ ಬೆಳೆಯಲಿ, ಮುಂದೆ ಹೀಗೆ ನಡೆಯಲಿ. ನಮ್ಮ ಸಂಘದಕ್ಕೆ ಎಲ್ಲ ಬಂದಂಥ ನಮ್ಮ ಫೋಟೋಗ್ರಾಫರ್ ಸದಸ್ಯರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದು ವಿಡಿಯೋ ಇಲ್ಲಿಗೆ ಇವತ್ತು ಮುಗಿಯುತ್ತೆ. ನಮ್ಮ ಮುಂದಿನ ವಿಡಿಯೋ ನೋಡೋಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು.
पुकार का, रिश्ता दिल से दिल में एतबार का, जिंदा है हम इसे नाम प्यार का, मन के बल किसी को याद लाएंगे, किसी के आंसू हमने उठाएंगे, कहेगा फूल हर कहीं से बार बार, जीना इसी का नाम है, किसी की मुस्कुराहटों पे हो निशान, किसी के वक्त नहीं सके तो ले उधार, के वास्ते हो तेरे दिल में प्यार, जीना इसी का नाम है।
गाना ಇದೆ ಶೇಖರ್ ಸರ್ ಲಾಕ್ ಓಪನ್ ಮಾಡಿ ಹೋಗ್ರಿ. ಯಾರಾದ್ರೂ ಜೋಕ್ಸ್ ಹೇಳ್ತಾರೆ ಅಂದ್ರೆ ಜೋಕ್ಸ್ ನ ಹೇಳ್ಬೋದು. सभी को मेरा प्रणाम। आज यहाँ पर मैं जब मंच पर आई हूँ मुझे बहुत आनंद महसूस हुआ है, क्योंकि हर एक उद्योग का अपना एक विचार होता है। हर एक युग जो हम जो पे काम करते हैं वो कभी हमें छोटा महसूस नहीं होना चाहिए, क्योंकि काम एक ऐसा है, छोटा रहने दो या बड़ा रहने दो, हम जिंदगी में जो आए हैं ना उसका पालन करना हमारा सबसे बड़ा कर्तव्य है। भगवान ने हमें जो राह पर लेके चलता है हमें वही राह को अपनाना चाहिए। यही भगवान की सृष्टि है और यही इंसान की सबसे बड़ी धर्म यानी और कर्तव्य है। कभी भी कौन सा भी काम छोटा बड़ा नहीं होता है, हमसे जो हमारे दिल कहता है उसे ही हमें करना चाहिए। जिस काम से हमें संतुष्टि होती है वही काम को अपनाना चाहिए। इसके लिए आज मैं श्री कृष्ण भगवान जी का एक गीत सारा कहना चाहती हूँ। जो हुआ वहाँ अच्छा हुआ, जो हो रहा है वहाँ भी अच्छा हो रहा है, जो होगा वहाँ भी अच्छा ही होगा। तुमने क्या लाया था जो तुमने खो दिया, तुमने जो लिया यहीं से लिया, जो दिया यहीं पर दिया, जो आज तुम्हारा है कल किसी और का होगा। यही दुनिया की रीत का एक निवास है। धन्यवाद। बोलो जय श्री कृष्ण। आप सभी छाया दोस्त यानी फोटो स्टूडियो वाले सभी को मैं दिल से अपना धन्यवाद देना चाहती हूँ कि आपने हमें इस मंच पर आने की उपस्थिति में भाग लिया और हमारे लिए इतना कुछ अच्छा व्यवस्था किए। मैं चाहती हूँ कि ये ऐसा ही चलता रहे और आगे भी ऐसा ही बढ़ता रहे। धन्यवाद। तुम्हारा नाम लिखते हैं मिटाते